ಚರ್ಚಿಸುವ ವಿಷಯವೆಂದರೆ ಭಿನ್ನರಾಶಿ ಮತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ. ಭಿನ್ನರಾಶಿ ಎಂದರೆ ಒಂದು ಪೂರ್ಣ ವಸ್ತುವನ್ನು ಸಮಭಾಗಗಳಾಗಿ ಮಾಡಿ ಒಟ್ಟು ಭಾಗಗಳ ಜೊತೆ ಆಯ್ದ ಭಾಗವನ್ನು ಹೋಲಿಸುವುದಕ್ಕೆ ಭಿನ್ನರಾಶಿ ಎನ್ನುತ್ತೇವೆ. ಭಿನ್ನರಾಶಿಯಲ್ಲಿ 3 ವಿಧ. ಒಂದು ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಸಮ ಭಿನ್ನರಾಶಿ ಎಂದರೆ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿದ್ದರೆ ಅದನ್ನು ನಾವು ಸಮಭಿನ್ನರಾಶಿ ಎನ್ನುತ್ತೇವೆ. ವಿಷಮ ಭಿನ್ನರಾಶಿ ಎಂದರೆ ಛೇದ ಚಿಕ್ಕದಿದ್ದು ಅಂಶ ದೊಡ್ಡದಿದ್ದರೆ ಅದನ್ನು ನಾವು ವಿಷಮ ಭಿನ್ನರಾಶಿ ಎನ್ನುತ್ತೇವೆ. ಮಿಶ್ರ ಭಿನ್ನರಾಶಿ ಎಂದರೆ ಸಮಭಿನ್ನರಾಶಿಗೆ ಪೂರ್ಣಾಂಕ ಸೇರಿಕೊಂಡಾಗ ಅದನ್ನು ನಾವು ಮಿಶ್ರ ಭಿನ್ನರಾಶಿ ಎನ್ನುತ್ತೇವೆ. ಸಮಭಿನ್ನರಾಶಿಗೆ ಉದಾಹರಣೆ 1/10, 1/7, 1/6. 1/5 ಇದನ್ನು ಸಮಭಿನ್ನರಾಶಿ. ಕ್ಲಾಸ್ ಲಾಸ್ಟ್ ಟೈಮ್ ಬಂದಿರಲ್ಲ, ಫುಲ್ ಆಕ್ಟಿವ್. ಒಂದು ಪೂರ್ಣ ವಸ್ತುವನ್ನು ಸಮಭಾಗಗಳಾಗಿ ಮಾಡಿ ಒಟ್ಟು ಭಾಗಗಳ ಜೊತೆ ಆಯ್ದ ಭಾಗವನ್ನು ಹೋಲಿಸುವುದಕ್ಕೆ ಭಿನ್ನರಾಶಿ ಎನ್ನುತ್ತೇವೆ. ಸಮಭಾಗ ಮಾಡಿಲ್ಲಲ್ಲ ನಾವು, ಅದು ಪೂರ್ಣ. ಹಂಗಾರೆ ಏನಿದೆ ಭಿನ್ನರಾಶಿ? ಹೌದಾ? ಅಲ್ಲ, ಹೌದೌದು. ಅಲ್ಲ, ಪೂರ್ಣ ಸಂಖ್ಯೆನೂ ಕೂಡ ಒಂದು ಭಿನ್ನರಾಶಿಯಾಗಿ ಹೇಳ್ಬೋದು. ಹೆಂಗೆ ಅಂದ್ರೆ ಯಾವುದೇ ಸಂಖ್ಯೆಗಳಾಗಿ ಏನಿಲ್ಲ ಅಂದ್ರೆ ಎಷ್ಟಿರುತ್ತೆ? ಒಂದಿರುತ್ತೆ. ಏನೂ ಇಲ್ಲ ಅಂದ್ರೆ ಎಷ್ಟಿರುತ್ತೆ? ಒಂದಿರುತ್ತೆ. ಅವಾಗ ಅದನ್ನ 2/1 ಅದು ಯಾವ ಭಿನ್ನರಾಶಿ ಆಗುತ್ತೆ? ಭಿನ್ನರಾಶಿ ಆಗಿದೆ. 2/1 ಆಯ್ತಾ? 0 ಇರೋಲ್ಲ, ಒಂದಿರುತ್ತೆ. ಸುತ್ತಳತೆ ಮತ್ತೆ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿದಾಗ ಹೇಗೆ ಎನ್ನುವುದು ಹೇಳುತ್ತೇನೆ. 64, 64 + 1 65/8. 4 2 8, 8 8 + 1 9/4. 5 10 45, 45 + 1 45/5. 46/5. ಇದರಲ್ಲಿ ಅಂಶ 1, ಛೇದ 4, ಪೂರ್ಣಾಂಕ 2.